ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆ ಮತ್ತೊಂದು ಆವರ್ತಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಭಾಗವನ್ನು ನೋಡೋಣ. ಪ್ರೀತಿ ಸ್ವರೂಪನಾದ ದೇವರೇ ಯೇಸು ಸ್ವಾಮಿಯಪ್ಪ, ನಿಮಗೆ ಮಹಿಮೆಯಾಗಲಿ. ರಾತ್ರಿ ವೇಳೆಯಲ್ಲಿ ಸ್ವಾಮಿ ನಮ್ಮ ಕುಟುಂಬದೊಂದಿಗೆ ನೀವು ಮಾತನಾಡಪ್ಪ ದೇವರೇ. ಈ ವಾಕ್ಯದೊಂದಿಗೆ ನೀವು ಮಾತನಾಡು ತಂದೆ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಸ್ವಾಮಿ ಜೊತೆಯಲ್ಲಿದ್ದು ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ, ನಾವು ಕೇಳುತ್ತೇವಪ್ಪ ಯೇಸು ಸ್ವಾಮಿ ನಾಮದಲ್ಲಿ ತಂದೆ. ಒಂದು ವಾಕ್ಯವನ್ನು ಓದೋಣ. ರೋಮಪುರದವರ ಪತ್ರಿಕೆಯಲ್ಲಿ 7ನೇ ಅಧ್ಯಾಯ 1ನೇ ವಚನವನ್ನು ಧ್ಯಾನ ಮಾಡೋಣ. ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಹಾಲೆಲೂಯಾ, ದೇವರು ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ನಮ್ಮ ಪೂರ್ವಿಕರಿಗೆ ಹೇಳಿದ್ರು. ಹಿಂದೆ ಇರುವಂಥವರೆಲ್ಲ ನಮ್ಮ ಪೂರ್ವಿಕರೇ. ಅಪೊಸ್ತಲನಾದ ಪೌಲರು ರೋಮಾಪುರದವರಿಗೆ ಈ ಮಾತುಗಳನ್ನು ಹೇಳಿದ್ದಾರೆ. ಹಾಲೆಲೂಯಾ. ಅದೇ ರೀತಿಯಾಗಿ ಅದೇ ದೇವರು ಇವತ್ತು ನಮ್ಮ ಸಂಗಡ ನಿಮ್ಮ ಸಂಗಡ ಮಾತುಗಳನ್ನು ಹೇಳುತ್ತಾ ಇದ್ದಾರೆ. ಏನಂತಂದ್ರೆ, ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಧರ್ಮಶಾಸ್ತ್ರವನ್ನು ತಿಳಿದವರು ನಾವು ಪ್ರತಿ ದಿವಸ ವಾಕ್ಯಗಳನ್ನು ಓದುತ್ತಾ ಇದ್ದೇವೆ. ಸಂಪೂರ್ಣ ಮಾಡ್ಲಿಕ್ಕಂತೂ ಯಾರಿಂದನೂ ಸಾಧ್ಯವಿಲ್ಲ. ನಾನು ಬೈಬಲ್ನ ಪರಿಪೂರ್ಣತೆ ಮಾಡಿದ್ದೀನಿ ಅಂತ ಒಬ್ಬರೂ ಹೇಳಲಿಕ್ಕೆ ಆಗುವುದಿಲ್ಲ. ಹಾಲೆಲೂಯಾ. ಈ 66 ಪುಸ್ತಕಗಳು ಎಷ್ಟು ಸಾರಿ ಓದಿದರು ಪುನಃ ಪುನಃ ದೇವರು ಬೇರೆ ರೀತಿಯಾಗಿ ಮಾತನಾಡುತ್ತಿರ್ತಾರೆ. ಹಾಲೆಲೂಯಾ. ಅವಾಗ ನಾವು ಹೇಗೆ ಪರಿಪೂರ್ಣತೆ ಅಂತ ಹೇಳಲಿಕ್ಕೆ ಸಾಧ್ಯ? ಬೈಬಲ್ ಪೂರ್ಣ ನಾನು ಮಾಡಿದ್ದೀನಿ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಪ್ರಿಯರಾದ ಸಹೋದರ ಸಹೋದರಿಯರೇ, ಸಾಧ್ಯವೇ ಇಲ್ಲ. ಈ 66 ಪುಸ್ತಕಗಳಲ್ಲಿ ದೇವರು ಒಂದೊಂದು ರೀತಿಗಳನ್ನು ಒಬ್ಬೊಬ್ಬರಿಗೆ ಮಾತನಾಡುತ್ತಾರೆ. ಹಾಲೆಲೂಯಾ. ಹಾಗಾಗಿ ಈ ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದ ಇರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರವು ಅಧಿಕಾರವು ನಡೆಯುತ್ತದೆ ಎಂಬುದು ನಿಮಗೆ ಗೊತ್ತಿಲ್ಲವೋ? ಹಾಲೆಲೂಯಾ. ನಾವು ಜೀವದಿಂದ ಇರಬೇಕಾದ್ರೆ ಮಾತ್ರವೇ ಧರ್ಮಶಾಸ್ತ್ರವನ್ನು ನಾವು ಏನಂದ್ರೆ ಅದಕ್ಕೆ ಅಧಿಕಾರ ನಮಗೆ ನಡೆಯುತ್ತದೆ ಎಂದು ನಿಮಗೆ ಗೊತ್ತಿಲ್ಲವೋ? ಇಲ್ಲಿ ಲೋಕ ಬಿಟ್ಟ ಮೇಲೆ ನಮ್ಗೆ ಧರ್ಮಶಾಸ್ತ್ರದ್ದು ಇಲ್ಲ. ಆದ್ರೆ ನಾವು ಬಿಟ್ಟ ಮೇಲೆ ಮತ್ತೆ ಇರ್ತಾರೆ ನಮ್ಮ ಜನರೇಷನ್, ಅವರಿಗೆ ನಡೀತದೆ. ಹಾಲೆಲೂಯಾ. ಇಲ್ಲಿ ಪರಲೋಕ ರಾಜ್ಯ ಸೇರಲಿಕ್ಕೆ ಹೋಗ್ಬೇಕಾಯ್ತು ಒಂದು ಮಾರ್ಗದರ್ಶಿ. ಇತರರ ಕುರಿತು ಇಲ್ಲಿ ದೇವರು ಹೇಳಿಲ್ಲ. ಈ ಧರ್ಮಶಾಸ್ತ್ರ ಗೊತ್ತಿರುವಂತವರಿಗೆ, ಧ್ಯಾನ ಮಾಡುವಂತವರಿಗೆ, ಅದ್ರ ಪ್ರಕಾರ ಜೀವಿಸುವಂತವರಿಗೆ ಇಲ್ಲಿ ದೇವರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಹಾಲೆಲೂಯಾ. ಇದ್ರ ಪ್ರಕಾರನೇ ನೀವು ನಡೀರಿ, ಜೀವಿಸಿರಿ. ಹಾಲೆಲೂಯಾ. ಇವತ್ತು ಯಾರಾದ್ರೂ ಧರ್ಮಶಾಸ್ತ್ರವನ್ನು ಕೇಳಿಕೊಂಡು ಮಾತ್ರವಲ್ಲದೆ ನಡೆಯದೆ ಹೋದರೆ ಅವರಿಗೆ ಇಲ್ಲಿ ಏನಾಗ್ತದೆ? ಇಲ್ಲಿ ಈ ವಾಕ್ಯದ ಪ್ರಕಾರ ಅವರು ಹೊರಗಡೆ ಇದ್ದಾರೆ ಅಂತ ಅರ್ಥ. ಈ ಧರ್ಮಶಾಸ್ತ್ರ ತಿಳಿದವರಿಗೆ ನಾನು ಹೇಳುವುದೇನೆಂದರೆ ಅಂತ ಇಲ್ಲಿ ಸ್ವಾಮಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆದ್ರೆ ಕೇಳಿ ಓದಿ ನಾವು ನಡೆಯದೆ ಹೋದರೆ ಆ ಧರ್ಮಶಾಸ್ತ್ರದೊಳಗೆ ನಾವು ಇಲ್ಲ, ನಾವು ಹೊರಗಡೆ ಇದ್ದೀವಿ ಅಂತ ಅರ್ಥ. ಅವರಿಗೆ ಮತ್ತೆ ದೇವರು ಮತ್ತೆ ಕರೀಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ 70 ಸಾರಿ ನಿಮ್ಮನ್ನ ನಾನು ಕ್ಷಮಿಸ್ತಾ ಇದ್ದೇನೆ, ಪುನಃ ನೀವು ಒಳಗಡೆ ಬನ್ರಿ. ಶರೀರಧಾರಿ ಆಗಿರ್ಬೇಕಾದ್ರೆ ಕ್ಷಮೆ ದಮೆ ಇದೆಯಲ್ಲ, ಅಷ್ಟೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು. ಅಂದ್ರೆ ಸೃಷ್ಟಿಕರ್ತನನ್ನ ತಿಳಿದುಕೊಂಡು ನೀನು ನಾವೇ ಒಳಗೆ ಬಂದು ಬಿಡು. ಹಾಲೆಲೂಯಾ. ನೋಹನ ನಾವೇ ಒಳಗೆ ಬಂದ್ರೆ ಸೇಫ್ ಝೋನ್. ಆ 120 ವರ್ಷಗಳ ಕಾಲ ದೇವರ ವಾಕ್ಯವನ್ನು ಸಾರಿಕೊಂಡು, ಸುವಾರ್ತೆ ಸಾರಿಕೊಂಡು ಈ ನಾವೆಯನ್ನ ಕಟ್ಟಿದ್ರು. ಹಾಲೆಲೂಯಾ. ಆ ನಾವೆಯನ್ನ ಕಟ್ಟಬೇಕಾದ್ರೆ ಆ ಜನಗಳು, ಆ ದೇಶದ ಜನಗಳು ಪರಿಹಾಸ್ಯ ಮಾಡಿದರು. ಇದುವರೆಗೂ ಒಂದು ಮಳೆ ಅಂತ ಕಂಡಿರ್ಲಿಲ್ಲ. ಮಳೆ ಎಲ್ಲಿ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ಹಾಲೆಲೂಯಾ. ಅದರಿಂದೆಲ್ಲ ಹಿಮ ಭೂಮಿಗೆ ಬಿದ್ದು ನೆಲ ನೆನೆಸಿಕೊಂಡು ಬೆಳೆಯನ್ನ ಬೆಳೀತಾ ಇದ್ರು. ಈ ತರ ಮಳೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ನೋಹನ ಮಾತಿಗೆ ಬೆಲೆ ಕೊಡ್ಲಿಲ್ಲ, ಗೌರವ ಕೊಡ್ಲಿಲ್ಲ. ಅವರಿಷ್ಟಬದ್ಧ ರೀತಿ ಜೀವಿಸಿದ್ರು. ಕಡೆಗೇನಾಯ್ತು? ಎಲ್ಲವನ್ನು ನೀರಿನೊಳಗೆ ಕೊಚ್ಚಿಕೊಂಡು ಹೋದರು. ಇವತ್ತು ದೇವರ ವಾಕ್ಯವನ್ನ ನೀವು ಹೇಳುವುದಾದರೆ, ಇನ್ನೊಬ್ರು ಕೇಳುವುದಾದರೆ ಅವರು ನಾವೇ ಒಳಗೆ ಬಂದರು. ಹಾಲೆಲೂಯಾ. ಕೇಳಿಕೊಂಡು ಜೀವಿಸುವುದಾದರೆ
ನಾವೇ ಒಳಗಿಂದ ಸೇಫ್ ಝೋನ್, ಪರಲೋಕ ರಾಜ್ಯ ಖಂಡಿತ ಸಿಗ್ತದೆ. ಹೇಳಿ ಹೋದವರು ಬಹಳ ಜನ ಇದ್ದಾರೆ. ಹಾಲೆಲೂಯಾ. ಕೇಳುವಂಥವ್ರು, ಸುವಾರ್ತೆ ಕೇಳುವಂಥವರು ಬಹಳ ಜನ ಇದ್ದಾರೆ. ಯೇಸುಸ್ವಾಮಿ ಕೆಲವು ತಿಳಿದಂಥವರು ಸತ ಬಹಳ ಜನ ಇದ್ದಾರೆ. ಅವರು ಕ್ರಿಶ್ಚಿಯನ್ ದೇವರಲ್ವಾ, ನಮ್ಮ ದೇವರು ಬೇರೆ. ಹಾಲೆಲೂಯಾ. ಜನ ಎಷ್ಟು ಇದಾಗಿದ್ದಾರೆ ಅಂದ್ರೆ, ಜಾತಿ ಧರ್ಮಗಳಿಗೆ ಒಂದೊಂದು ದೇವರು ಅಂತ. ಸೃಷ್ಟಿಕರ್ತನ ಯಾರು ಎಂಬುದಾಗಿ ಬಹಳ ಜನಕ್ಕೆ ಗೊತ್ತಿಲ್ಲ. ಆ ಗೊತ್ತಿಲ್ಲದವರಿಗೆ ಸತ ನಾವು ಅವರಿಗೆ ಹೇಳಬೇಕು. ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರು ಯಾರು ಎಂಬುದಾಗಿ ನಾವು ತಿಳಿದುಕೊಳ್ಳಲೇಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ಅವರಿಗೆ ನಮ್ಮ ಸಾಕ್ಷಿಗಳ ಮುಖಾಂತರ ಇನ್ನೊಬ್ಬರಿಗೆ ಸುವಾರ್ತೆಯನ್ನು ಸಾರಬೇಕು. ಕೆಲವು ಜನ ನಂಬಿದರೆ ಅವರಿಗೆ ದೀಕ್ಷಾಸ್ನಾನ ಮಾಡಿಸಿರಿ, ನಂಬದೆ ಹೋದರೆ ಅವರಿಗೆ ದಂಡನೆ ತಪ್ಪಿದ್ದಲ್ಲ. ಸ್ವಾಮಿ ಹೇಳ್ತಾರೆ, ನೀವೇನು ಮಾಡಬೇಡ್ರಿ, ನೀವು ನನ್ನ ಹೆಸರನ್ನ ಪರಿಚಯ ಮಾಡಿಸಿಕೊಡುವುದೊಂದೇ ಕೆಲಸ. ಹಲ್ಲೆಲೂಯಾ. ನಾವು ಯೇಸುಸ್ವಾಮಿ ಬಗ್ಗೆ ಒಂದು ಮಾತು ಎರಡು ಮಾತು ಹೇಳಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರೇ, ಈ ವಾಕ್ಯವನ್ನು ಅವರ ಮುಂದೆ ಇಟ್ಟಿದ್ದೇನೆ ಸ್ವಾಮಿ, ಅವರು ಆತ್ಮಿಕ ಕಣ್ಣು ತೆರೀಲಿ ಸ್ವಾಮಿ, ಹೃದಯದ ಕಣ್ಣು ತೆರೀಲಿ ದೇವರೇ, ಒಂದು ದಿವಸ ನಿಮ್ಮನ್ನ ಕಂಡುಕೊಳ್ಳಿ. ಹಲ್ಲೆಲೂಯಾ. ಇದೇ ಶಿವಮೊಗ್ಗದಲ್ಲಿ 2 ಜನಕ್ಕೆ, ನೇಪಾಳಿನ್ಸು 2 ಯವನಸ್ಥ ಹುಡುಗರಿಗೆ ನಾನು ದೇವರ ಬಗ್ಗೆ ಒಂದು ಸ್ವಲ್ಪ ದೇವರ ವಾಕ್ಯವನ್ನ ಸಾಧಾರಣವಾಗಿ ಸ್ಟಾರ್ಟಿಂಗ್ ಅವರಿಗೆ ಸ್ವಲ್ಪ ಹೇಳಿಕೊಟ್ಟಿದ್ದೇನೆ. ಪ್ರಯಾಣ ಮಾಡಬೇಕಾದ್ರೆ ಜೊತೆಲಿದ್ದರು. ಅವರಿಗೆ ನಾವು ಇದು ಯಾರು, ದೇವರ ಸೃಷ್ಟಿಕರ್ತನ ಯಾರು ಅಂತ ನಿಮಗೆ ಗೊತ್ತಾ? ಅವ್ರಿಗೇನು ಗೊತ್ತಿಲ್ಲ. ನಿಮಗೆ ಜೀಸಸ್ ಗೊತ್ತಾ? ಜೀಸಸ್ ನಮಗೆ ಗೊತ್ತು. ಜೀಸಸ್ಸಿನ ಹೆಸರು ತೆಗೆದುಕೊಂಡು, ಯೇಸುಸ್ವಾಮಿ ಹೆಸರು ತೆಗೆದುಕೊಂಡು ಅವರಿಗೆ ಸುವಾರ್ತೆ ಮುಖಾಂತರ ಸ್ವಲ್ಪ ತಿಳಿಸಿದ್ದೇನೆ. ಹಲ್ಲೆಲೂಯಾ. ಹಾಗೆ ಅವರನ್ನ ಮುಂದಿನ ದಿನಮಾನಗಳೇ ಮತ್ತೆ ಸಿಕ್ಕಿದ್ರು ಅಂದರೆ ಅವ್ರಿಗಿನ್ನು ಸ್ವಲ್ಪ ಹೆಚ್ಚು ಹೇಳೋಣ. ಯಾಕಂದರೆ ಏಕದಮ್ ಒಂದೇ ಸಲ ಜಾಸ್ತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವರಿಗೆ ಯಾವುದಕ್ಕೂ ತಲೆಗೆ ಹೋಗುವುದಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಅವ್ರಿಗೆ ಹೇಳಿ ತಿಳುವಳಿಕೆ ಮೂಡಿಸ್ಬೇಕು. ದೇವರ ಚಿತ್ತವಾದರೆ ಇನ್ನೊಂದು ಸಲ ಹಾಗೆ ನಡೆಸೋಣಂತೆ. ಹಾಗಾಗಿ ಮತ್ತೆ ಇಲ್ಲಿ ಕೆಳಗಡೆ ವಾಕ್ಯವನ್ನು ನೋಡೋಣ. ನಿಮಗೆ ಗೊತ್ತಿಲ್ಲವೋ, ಅದಕ್ಕೆ ದುಷ್ಟಾಂತ ಗಂಡನು ಜೀವದಿಂದ ಇರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗುವಳು. ಹಲ್ಲೆಲೂಯಾ. ಇಲ್ಲಿ ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ಗಂಡ ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ಹಲ್ಲೆಲೂಯಾ. ಹೀಗೆ ಗಂಡ ಇರಬೇಕಾದ್ರೆ ಗಂಡನ ಅಧೀನದಲ್ಲಿ ಆ ಹೆಂಡತಿ ಇರ್ತಾಳೆ. ಗಂಡ ಸತ್ತ ಮೇಲೆ ಅವಳಿಗೆ ಏನಾಗ್ತದೆ ಅಂದ್ರೆ ಗಂಡನ ಹಂಗು ತಪ್ಪುವುದು. ಹಲ್ಲೆಲೂಯಾ. ಇದು ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಯಾಕಂದ್ರೆ ದೇವರು ಕೂಡಿಸಿಟ್ಟಿದ್ದನ್ನ ಯಾರು ಅಗಲಿಸಬಾರದು. ಹಲ್ಲೆಲೂಯಾ. ಯಾಕಂದ್ರೆ ಆದಾಮನ ಉಂಟು ಮಾಡಿ, ಅದೇ ರೀತಿಯಾಗಿ ಅವಳನ್ನು ಉಂಟು ಮಾಡಿ ಅವರನ್ನ ಹೇಗೆ ಜೊತೆಯಾಗಿ ಮಾಡಿದರು, ಅದೇ ರೀತಿಯಾಗಿ ಇವತ್ತೊಂದು ಮದುವೆ ಕಾರ್ಯಗಳನ್ನು ನಡೆಯುವಾಗ ಕಷ್ಟದಲ್ಲಿಯೂ ದುಃಖದಲ್ಲಿಯೂ ಸಂತೋಷದಲ್ಲಿಯೂ ಸಂತೋಷ ಇಲ್ಲದೆ ಇರುವಾಗಲೂ ನೀವು ಜೊತೆಲೇ ಇರಬೇಕು. ಇದು ದೇವರು ಕೊಟ್ಟಂತ ಒಂದು ವಾಗ್ದಾನ ಮಾತಾಗಿದೆ. ಇದನ್ನ ಯಾರು ಮೀರಬಾರದು ಅಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇದೆಲ್ಲ ಒಡಂಬಡಿಕೆ ಮಾಡಿಕೊಂಡು ಅವರಿಗೆ ಸೇವಕರ ಮುಖಾಂತರ ಒಂದು ಮದುವೆ ಕಾರ್ಯಗಳನ್ನು ನಡೆಸಿಕೊಡ್ತಾರೆ. ಹಾಲೆಲೂಯಾ. ಇವತ್ತು ಲೋಕವನ್ನು ನೋಡುವಾಗ ಎಷ್ಟೋ ಜನ ಆಸ್ತಿಗೋಸ್ಕರ ಜೊತೆಯಲ್ಲಿ ಇದ್ದಂಥ ಗಂಡನಿಗೆ ತೊರೆದುಕೊಂಡು ಹಿಂಜಾರಿ ಹೋಗುತ್ತಾರೆ. ಕೋರ್ಟು ಕಚೇರಿಗಳಿಗೆ ಹೋಗಿ ನ್ಯಾಯ ಕೇಳುತ್ತಾರೆ. ನನಗೆ ಆತನ ಸವಾಸ ಬೇಡ, ನನಗೆ ಇಷ್ಟು ಹಣ ಕೊಡಿಸ್ರಿ, ನನಗೆ ಇಷ್ಟು ಆಸ್ತಿಗಳನ್ನ ಕೊಡಿಸ್ರಿ. ಹಾಲೆಲೂಯಾ. ನೋಡಿ, ಇದೆಲ್ಲ ಯಾರ ಕಾರ್ಯ ನಡೀತಾ ಇದೆ? ದೇವರು ನೋಡಿದ್ರೆ ಹಗರಿಸಬಾರ್ದು, ಒಬ್ಬರನ್ನೊಬ್ಬರು ಬಿಟ್ಟು ನೀವು ಬೇರೆ ಆಗಬಾರ್ದು ಅಂತ ದೇವರ ವಾಕ್ಯ ಹೇಳ್ತದೆ. ಇವರು ಬೇರೆ ಮಾಡ್ಲಿಕ್ಕೋಸ್ಕರ, ಇಲ್ಲಿ ದುಡ್ಡಿಗೋಸ್ಕರ. ಇದು ದುರಾತ್ಮನ ಕ್ರಿಯೆ. ಅದಕ್ಕೆ ದೇವರು ಹೇಳ್ತಾರೆ, 2 ನಿನ್ನ ಮುಂದೆ ಇಟ್ಟಿದ್ದೇನೆ, ಆಶೀರ್ವಾದ ಶಾಪ. ನೀನು ಯಾವುದು ಆಯ್ಕೆ ಮಾಡ್ಕೊಳ್ತೀಯ ಅದು ನಿನಗೆ ಸೇರಿ. ಹಾಲೆಲೂಯಾ. ನೋಡಿ, ದೇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ದೇವರ ವಾಕ್ಯಕ್ಕೂ ಈ ಲೋಕದ ಮಾತುಗಳಿಗೂ ಎಷ್ಟು ವ್ಯತ್ಯಾಸಗಳಿದೆ. ನಮ್ಮ ಉಸಿರು ಇರುವ ತನಕ ಅವ್ರು ಯಾರು ಹೇಗಾದ್ರೂ ಇರಲಿ,
ಗಂಡ ಸರಿ ಇಲ್ವಾ ಅಂತಂದ್ರೆ ಹೆಂಡತಿ ಅವನಿಗೋಸ್ಕರ ಪ್ರಾರ್ಥನೆ ಮಾಡಲಿ. ಹೆಂಡತಿ ಸರಿ ಇಲ್ಲ ಅಂದ್ರೆ ಗಂಡನಿಗೂ ಪ್ರಾರ್ಥನೆ ಮಾಡಲಿ. ಒಂದು ದಿವಸ ದೇವರ ಸಮಯ ಬಂದಾಗ ಎಲ್ಲ ಸರಿ ಹೋಗ್ತದೆ. ಹಲ್ಲೆಲೂಯಾ. ಇದು ಹಾಗಲ್ಲ. ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದರೆ ಕೋರ್ಟು, ಸ್ಟೇಷನ್ನು, ಕಚೇರಿ ಇದು ದೇವರ ಮಕ್ಕಳಿಗೆ ಯೋಗ್ಯ ಅಲ್ಲ. ಅದು ಲೋಕದವರಿಗೆ ಸರಿ. ಹಲ್ಲೆಲೂಯಾ. ಹಾಗಾಗಿ ನಮ್ಮಲ್ಲಿ ದೇವರು ಕೊಟ್ಟಂತ ಮಾತುಗಳು ಒಂದು ಮೀರದೆ ನಾವು ಅದು ಬಿಗಿಯಾಗಿ ಹಿಡಿದುಕೊಂಡು ಜೀವನವನ್ನ ಸಾಗಿಸಬೇಕು. ಹಲ್ಲೆಲೂಯಾ. ಇಲ್ಲಿ ಕಷ್ಟಗಳುಂಟು, ಸಮಸ್ಯೆಗಳುಂಟು, ರೋಗ ಉಂಟು, ದುಃಖ ಉಂಟು, ಎಲ್ಲ ಉಂಟು. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲವನ್ನು ನಾನು ಜಯಿಸಿದ್ದೇನೆ, ಈ ಲೋಕವನ್ನೇ ನಾನು ಜಯಿಸಿದ್ದೇನೆ. ಜಯಿಸಿದ್ದವರೇ ನಮ್ಮ ಕೂಡ ಇರುವುದಾದ್ರೆ ನಮಗೆ ಯಾಕೆ ಭಯ? ಹಲ್ಲೆಲೂಯಾ. ಹಾಗಾಗಿ ನಾವು ಈ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಅದ್ರ ಪ್ರಕಾರನೇ ಜೀವಿಸೋಣ. ಎಂದಿಗೂ ತಪ್ಪಿ ಹೋಗದಂತೆ. ಕೆಲವೊಮ್ಮೆ ಮನುಷ್ಯ ತಪ್ಪಿ ಹೋಗ್ತಾನೆ ನಿಜ, ಆದರೆ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಸಹಾಯ ನನಗೆ ಬೇಕಪ್ಪ, ನಿನ್ನ ಕೃಪೆಯೇ ನನಗೆ ಸಾಕು. ಹಾಗಾಗಿ ನಾವು ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ. ಈ ವಾಕ್ಯವನ್ನು ಮಾತನಾಡೋಕ್ಕಾಗಿ ಸ್ತೋತ್ರಪ್ಪ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತೇನೆ. ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನಿಮ್ಮ ಕರುಗಳಲ್ಲಿ ಒಪ್ಪಿಸಿಕೊಡ್ತೇನೆ. ಯೇಸುಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳಪ್ಪ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೆನ್.